ಅರ್ಚಕರಿಗೆ ಸಂಬಳ ವಾಪಸ್ ನೀಡುವಂತೆ ರಾಜ್ಯ ಸರ್ಕಾರ ಇದೀಗ ಸೂಚನೆಯನ್ನ ನೀಡಿದೆ. ಕನ್ನಡದ ಪಂಡಿತ ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ಜಾರಿಯಾಗಿದೆ. ಅರ್ಚಕರಿಗೆ ಸಂಬಳ ವಾಪಸ್ ನೀಡುವಂತೆ ಇದೀಗ ಸರ್ಕಾರ ಸೂಚನೆಯನ್ನ ನೀಡಿದೆ. ಕನ್ನಡದ ಪಂಡಿತ ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ಜಾರಿಯಾಗಿದೆ. ವೇತನ ತಡೆ ಹಿಡಿದು ಚಿಕ್ಕಮಗಳೂರು ಜಿಲ್ಲಾಡಳಿತ ಈಗ ಒಂದು ನೋಟಿಸ್ ಅನ್ನ ನೀಡಿದೆ. ಅವರಿಗೆ ದೇಗುಲದ ಆದಾಯ ಕಡಿಮೆ ಇದೆ, ಸಂಬಳ ಹೆಚ್ಚು ನೀಡಲಾಗಿದೆ ಅಂತ ಹೇಳಿ 4,500 ರೂಪಾಯಿಯಂತೆ 10 ವರ್ಷದ ಹಣವನ್ನ ಇದೀಗ ಅವರು ವಾಪಸ್ ನೀಡಬೇಕಂತೆ. 10 ವರ್ಷದ ಸಂಬಳವನ್ನ ವಾಪಸ್ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಒಟ್ಟು 4,74,000 ರೂಪಾಯಿ ಇದೀಗ ವಾಪಸ್ ನೀಡಬೇಕಂತೆ ಈ ಒಂದು ಸೂಚನೆಯನ್ನ ನೀಡಿದೆ ಸರ್ಕಾರ. ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕ ಕಣ್ಣನ್ನವರು ಚಿಕ್ಕಮಗಳೂರು ಹೊರವಲಯದ ಕಲ್ಯಾಣ ಕೋದಂಡರಾಮ ದೇಗುಲದಲ್ಲಿ ಪ್ರತಿನಿತ್ಯವೂ ಕೂಡ ಅವರು ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ವೇತನ ತಡೆ ಹಿಡಿದು ನೋಟಿಸ್ ಜಾರಿ ಮಾಡಿದೆ ಇದೀಗ ಜಿಲ್ಲಾಡಳಿತ. ಕನ್ನಡದ ಪಂಡಿತ ಹಿರೇಮಗಳೂರು ಕಣ್ಣನ್ಗೆ ಈ ಒಂದು ನೋಟಿಸ್ ಅನ್ನ ನೀಡಿದ್ದಾರೆ. ದೇವಾಲಯದ ಆದಾಯ ಕಡಿಮೆ ಇದೆ ಅಂತ ಕಾರಣವನ್ನ ನೀಡಿ ಈ ರೀತಿಯಾಗಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕನ್ನಡದಲ್ಲೇ ಮಂತ್ರಗಳನ್ನ ಹೇಳುತ್ತಾ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಸ್ಥಾನಕ್ಕೆ ಬರುವಂತೆ ಮಾಡಿದಂತ ಕನ್ನಡ ಪೂಜಾರಿ ಇವರಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ದೇವಸ್ಥಾನ ಆದಾಯ ಕಡಿಮೆ ಇದೆ ಅಂತ ಹೇಳಿ ಸಂಬಳ ಹೆಚ್ಚನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ, ಅದಕ್ಕೆ ನಿಮ್ಮ ಸಂಬಳದಲ್ಲಿ ಕೊಡಿ ಅಂತ ಹೇಳಿದ್ದಾರೆ. 10 ವರ್ಷದ ಸಂಬಳವನ್ನು ವಾಪಸ್ ನೀಡುವಂತೆ ಇದೀಗ ಸೂಚನೆಯನ್ನ ನೀಡಿದ್ದಾರೆ. ಕಣ್ಣನ್ ಅವರ ಖಾತೆಗೆ ಪ್ರತಿ ತಿಂಗಳು 7,500 ರೂಪಾಯಿ ಸಂಬಳ ಜಮೆ ಆಗ್ತಾ ಇತ್ತು. ಇದೀಗ 7,000 ಸಂಬಳ ನೀಡಿದ ಸಂಬಳದಲ್ಲಿ 4,500 ರೂಪಾಯಿ ವಾಪಸ್ ನೀಡಬೇಕು ಅಂತ ಸೂಚನೆಯನ್ನ ಇದೀಗ ಸರ್ಕಾರ ನೀಡಿದೆ. ದೇಗುಲದ ವಾರ್ಷಿಕ ಆದಾಯ 9,34,000 ರೂಪಾಯಿ. ದೇವಸ್ಥಾನ ವಾರ್ಷಿಕ ವೆಚ್ಚ 12 ಲಕ್ಷ ರೂಪಾಯಿಗಿಂತ ಹೆಚ್ಚಿದೆ. ದೇವಾಲಯದ ಆದಾಯ ಕಡಿಮೆ ಇದೆ ಅಂತ ಹೇಳಿ ಸಂಬಳ ವಾಪಸ್ ನೀಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ನೋಟಿಸ್ ಅನ್ನ ನೀಡಿದೆ. ಸರ್ಕಾರ ನೀಡಿದ ಸಂಬಳವನ್ನ ವಾಪಸ್ ನೀಡಲು ಕಣ್ಣನ್ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಸರ್ಕಾರದ ಸೂಚನೆ ಮೇರೆಗೆ ಜಿಲ್ಲಾಡಳಿತದಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ರಿಂದ ಇದೀಗ ನೋಟಿಸ್ ಜಾರಿಯಾಗಿದೆ. ಕನ್ನಡದ ಪಂಡಿತ ಸಾಹಿತಿ ಎಂದೇ ಹಿರೇಮಗಳೂರು ಕಣ್ಣನ್ನ ಖ್ಯಾತಿಯನ್ನ ಪಡೆದಿದ್ದಾರೆ. 50 ವರ್ಷಗಳಿಂದ ದೇಗುಲದ ಅರ್ಚಕರಾಗಿ ಅವರು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನೋಟಿಸ್ ನೋಡಿ ಇದೀಗ ಹಿರೇಮಗಳೂರು ಕಣ್ಣನ್ ಅವರು ಆತಂಕಗೊಂಡಿದ್ದಾರೆ. ನೋಡಿ, ಅವರಿಗೆ ಬರ್ತಾ ಇದ್ದಿದ್ದು ಸಂಬಳ 7,500 ರೂಪಾಯಿ, ಇದೀಗ 4,500 ರೂಪಾಯಿ ಅಂತೆ 10 ವರ್ಷದ ಹಣವನ್ನ ವಾಪಸ್ ನೀಡಬೇಕಂತೆ ಅವರು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಏನಂತ ನೋಟಿಸ್ ಅಲ್ಲಿ ಸೂಚನೆಯನ್ನ ನೀಡಿದ್ದಾರೆ? ದಿವ್ಯಾ, ಈಗಾಗಲೇ ಕನ್ನಡದ ವಾಗ್ಮಿ ಹಾಗೂ ಸ್ಪಷ್ಟ ಕನ್ನಡದ ಮೂಲಕ ಕನ್ನಡದ ಪೂಜಾರಿ ಎಂದೇ ಖ್ಯಾತಿ ಪಡೆದಿರುವ ಹಿರೇಮಗಳೂರು ಕಣ್ಣನ್ ಅವರಿಗೆ ಪ್ರಮುಖವಾಗಿ ಈಗ ರಾಜ್ಯ ಸರ್ಕಾರದಿಂದ ಜಿಲ್ಲಾಡಳಿತ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಪ್ರಮುಖವಾಗಿ ನೋಡಬಹುದು, ಅಂದ್ರೆ 10 ವರ್ಷಗಳ ಸ್ಯಾಲರಿಯಲ್ಲಿ ಅಂದ್ರೆ ಸಂಬಳದಲ್ಲಿ ಪ್ರತಿ ತಿಂಗಳು 7,500 ರೂಪಾಯಿ ಹಣವನ್ನ ನೀಡಲಾಗ್ತಾ ಇತ್ತು. ಅದರಲ್ಲಿ ನಿಮ್ಮ ದೇವಾಲಯದಲ್ಲಿ ಆದಾಯ ಕಡಿಮೆ ಇದೆ, ಆದ್ರೆ ಸಂಬಳವನ್ನ ಹೆಚ್ಚಿಗೆ ನೀಡ್ತಾ ಇದ್ದೇವೆ, ಅದರಂತೆ ಅನುಸಾರವಾಗಿ 4,500 ರೂಪಾಯಿ ಹಣವನ್ನ ವಾಪಸ್ ನೀಡುವಂತೆ ಈಗ ಜಿಲ್ಲಾಡಳಿತ ನೋಟಿಸ್ ಅನ್ನ ನೀಡಿರುವಂತದ್ದು. ಹಿರೇಮಗಳೂರು ಕಣ್ಣನ್ ಅವರಿಗೆ ನಿಜಕ್ಕೂ ಕೂಡ ಆ ನೋಟಿಸ್ ಅನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಪ್ರಮುಖವಾಗಿ ಅವರ ವಂಶ ಪರಂಪರವಾಗಿ ಹಿರೇಮಗಳೂರು ದೇವಸ್ಥಾನದಲ್ಲಿ ದೇವಾಲಯದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿರುವಂತದ್ದು. ಪ್ರಮುಖವಾಗಿ ದಕ್ಷಿಣದ ಕಾಶಿ ಅಂತಲೇ ಪ್ರಸಿದ್ಧಿ ಪಡೆದಕ್ಕೆ ಅವರ ಒಂದು ಪಾತ್ರವೂ ಇದೆ. ಆದ್ರೆ ಇಷ್ಟೆಲ್ಲ ಅವರ ಪಾತ್ರ ಇದ್ರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಒಂದು ಅವರ ಒಂದು ಪ್ರಾಮುಖ್ಯತೆಯನ್ನ ಪರಿಗಣಿಸದೆ ಇದ್ದಕ್ಕಿದ್ದಂತೆ ನೋಟಿಸ್ ಜಾರಿ ಮಾಡಿರುವಂತದ್ದು. ಹಿರೇಮಗಳೂರು ಕಣ್ಣನ್ ಅವರ ಸೇವೆಗೆ ನಿಜಕ್ಕೂ ಕೂಡ ಅವರು ಒಂದು ಪ್ರವೀಣ್, ಈಗ ಕೊಟ್ಟಿರೋ ಸಂಬಳನ ಅದು ಹೇಗೆ ವಾಪಸ್ ಪಡಿತಾರೆ? ನಾನು ಇದೇ ಫಸ್ಟ್ ಟೈಮ್ ಕೇಳಿರೋದು.
ಪ್ರಮುಖವಾಗಿ ಅವರು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಕೇವಲ ನನಗೆ ಮಾತ್ರ ನೋಟಿಸ್ ಅನ್ನ ಜಾರಿ ಮಾಡಿದರೋ ಅಥವಾ ಪ್ರಾಚೀನ ಪುರಾತತ್ವ ಇಲಾಖೆಗೆ ಸೇರುವಂತ ಎಲ್ಲಾ ದೇವಾಲಯಗಳಲ್ಲಿ ಅರ್ಚಕರಿಗೆ ಸರ್ಕಾರಿ ಸಂಬಳವನ್ನ ಪಡೆಯುವಂತ ಅರ್ಚಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಅವರು ಕೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಬೇರೆ ಅರ್ಚಕರು ಕೊಟ್ಟಿದ್ರೆ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ತಪ್ಪು ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಅವರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಾವು ನೋಡಬಹುದು 4 ಲಕ್ಷಕ್ಕೂ ಹೆಚ್ಚು ಹಣವನ್ನ ವಾಪಸ್ ಕೊಡಿ ಅಂತಂದ್ರೆ ಅವರು ಮಾಡಿರುವ ಸೇವೆ ಅಥವಾ ದೇವಾಲಯ ಮತ್ತು ಸಾಹಿತ್ಯಾತ್ಮಕವಾಗಿ ಅವರು ಪರಿಗಣಿಸುವಂತ ಎಲ್ಲಿಗೋಯ್ತು ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ಮೇಲೆ ಅವರು ಮಾಡ್ತಾ ಇರುವಂತದ್ದು. ದಿವ್ಯಾ, ಓಕೆ ಪ್ರವೀಣ್, ಈಗ ಕನ್ನಡದ ಪಂಡಿತ್ ಹಿರೇಮಗಳೂರು ಅವ್ರು ನಿಮ್ ಜೊತೆ ಇದ್ದಾರಾ? ಏನು ಅಲ್ಲೇ ಸಾಧ್ಯ ಆದ್ರೆ ಅವ್ರಿಗೆ ಫೋನ್ ಕೊಡೋದಕ್ಕೆ ಸಾಧ್ಯನಾ? ನಾವು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ದಿವ್ಯಾ, ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವ್ರು ಸ್ವಲ್ಪ ಮಾಧ್ಯಮದಲ್ಲಿ ಮಾತಾಡೋಕೆ ಹಿಂಜರಿತಾ ಇದ್ದಾರೆ. ಜೊತೆಗೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ ಅನ್ನೋದು ಮಾಹಿತಿಯನ್ನ ನೀಡಿರೋದ್ರಿಂದ ಸ್ವಲ್ಪ ಸಮಯದ ನಂತರ ಅವ್ರು ಸಿಗಬಹುದು. ದಿವ್ಯಾ, ಓಕೆ, ಈಗ ಅವರ ಒಂದು ಸ್ಟ್ಯಾಂಡ್ ಏನು? ಈಗ ಅವರ ಮುಂದಿನ ನಿರ್ಧಾರ ಏನು? ಪ್ರಮುಖವಾಗಿ ಅವರು ಹೇಳ್ತಾ ಇರುವಂತದ್ದು, ನಾನು ಬೇರೆ ಬೇರೆ ಅರ್ಚಕರಿಗೆ ಈ ರೀತಿಯ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದಾರ ಅನ್ನೋ ಪರಿಶೀಲನೆಯನ್ನ ಮಾಡ್ತೇನೆ. ಜೊತೆಗೆ ಈ ರೀತಿ ಏನೋ ಆಗಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಗಮನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಮತ್ತು ಅರ್ಚಕರಿಗೆ ಈ ರೀತಿ ಒಂದು ಯಾವುದೇ ಒಂದು ಅವ್ರು ಮಾಡುವಂತ ಸೇವೆಯನ್ನ ಪರಿಗಣಿಸಿ ಒಂದು ಸ್ಥಾನಮಾನವನ್ನ ನೀಡಬೇಕು, ಅಥವಾ ಇದು ದೇವಾಲಯಗಳಲ್ಲಿ ಆದಾಯ ಬರ್ತಿಲ್ಲ ಅಂತ ಸಣ್ಣ ಕಾರಣವನ್ನ ಇಟ್ಕೊಂಡು ಈ ರೀತಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಅವ್ರು ನಿಜಕ್ಕೂ ಕೂಡ ಒಂದು ಶಾಕ್ ಒಳಗಿರುವಂತದ್ದು. ಪ್ರಮುಖವಾಗಿ ಮುಂದಿನ ಹೋರಾಟದ ಒಂದು ಚರ್ಚೆಯನ್ನ ಮಾಡ್ತೀನಿ ಅಂತ ತಿಳಿಸಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.